ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಮೊನ್ನೆಬ್ಬರು ಸ್ನೇಹಿತರು ನನ್ನ ತೋಟ ನೋಡಲಿಕ್ಕೆ ಬಂದಿದ್ದರು. ಅವರಿಗೆ ಮೊದಲು ಕಣ್ಣಿಗೆ ಕಂಡಿದ್ದು ಈ ಹಳದಿ ಹೂವಿನ ಕಳೆ. ಅವರು ಕೇಳಿದ್ದು ಒಂದೇ, ನಿಮಗೆ ತುಂಬ ಕಷ್ಟ ಆಗ್ತಿರ್ಬೋದಲ್ಲ ಈ ಕಳೆ ಬಂದು. ನಾನಂತೂ ಇದರಿಂದ ಹೈರಾಣಾಗಿದ್ದೇನೆ, ನನಗೆ ಅದನ್ನು ತೆಗಿಲಿಕ್ಕೆ ಆದ ಖರ್ಚು ಅಷ್ಟಿಷ್ಟಲ್ಲ, ಆದರೂ ಶನಿ ಬರ್ತಲೇ ಇರ್ತದೆ, ನಿಮಗೂ ತುಂಬ ಕಷ್ಟ ಆಗಿರ್ಬೋದಲ್ಲ ಅಂತ. ನನಗೆ ಅದನ್ನು ಕೇಳಿ ನಗಬೇಕಾ ಅಳಬೇಕಂತ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದರೆ ನನ್ನ ಕೃಷಿ ಪದ್ಧತಿಯೇ ಕಳೆಗಳನ್ನು ಬೆಳೆಸಿ. ಅವರು ತೋಟ ನೋಡಲಿಕ್ಕೆ ಬಂದಿದ್ದಾರೆ, ಗೊಬ್ಬರ ಹಾಕದಿದ್ದರೆ ಅದು ಹೇಗೆ ಇಳುವರಿ ಬರ್ತದೆ ಅಂತ ತಿಳ್ಕೊಳ್ಳಿಕ್ಕೆ ಮಾತ್ರ ಬಂದದ್ದು. ಅವರಿಗೆ ಮೊದಲು ನನ್ನ ಕಳೆಯನ್ನು ನೋಡಿ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದರೆ ಕಳೆಯನ್ನು ತೆಗೆಯದೆ ಯಾಕೆ ಬಿಟ್ಟಿದ್ದೇನಂತ. ಅವರಿಗೆ ನಾನು ಮೊದಲು ಹೇಳಿದ್ದು, ಈ ಕಳೆ ಗಿಡವನ್ನು ನಾನು ತೆಗೆಯದೆ ಬಿಟ್ಟದ್ದಲ್ಲ, ಇದನ್ನು ನಾನು ನನ್ನ ತೋಟದಲ್ಲಿ ಇಲ್ಲದ್ದಕ್ಕೆ ಬೇರೆ ಕಡೆಯಿಂದ ತಂದು ನೆಟ್ಟದ್ದು ಅಂತ. ಅವರಿಗೆ ಇನ್ನೂ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದರೆ ಅವರು ಈ ಕಳೆಯನ್ನು ತೆಗಿಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಷ್ಟು ಒಮ್ಮೆ ಬಂದರೆ ಅಷ್ಟು ಹುಲುಸಾಗಿ ಇದು ಬೆಳೀತದೆ. ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಂದ ತೋಟದಿಂದ ನಮಗೆ ನಾಶ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಅಷ್ಟು ಸೊಗಸಾಗಿ ಮತ್ತು ಸೊಂಪಾಗಿ ಬೆಳೀತದೆ. ಯಾವುದೇ ಒಂದು ವಿಷಯವನ್ನು ನಾವು ಲಾಭ ಅಂತ ಅದರಿಂದ ಒಂದು ಧನಾತ್ಮಕವಾಗಿ ಚಿಂತನೆ ಮಾಡಿದರೆ ಅದರಿಂದ ನಮಗೆ ಲಾಭವೇ ಆಗ್ತದೆ ಹೊರತು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ. ನಾನು ಅವರಿಗೆ ಒಂದು ಹೇಳಿದೆ, ಏನಂತ ಹೇಳಿದರೆ, ನೋಡಿ ಇಲ್ಲಿ ಏಲಕ್ಕಿ ಗಿಡ ಇದೆ, ಈ ಏಲಕ್ಕಿ ಗಿಡದ ಬುಡದ ಸುತ್ತಲೂ ಅದೇ ಕಳೆ ಗಿಡ ಇದೆ, ಈ ಏಲಕ್ಕಿ ಗಿಡಕ್ಕೆ ಏನಾದರೂ ಸಮಸ್ಯೆ ಆಗಿದೆ ಅಂತ ನೋಡಿ ಅಂತ. ಅವರು ಹೇಳಿದರು ಇಲ್ಲ ಅಂತ. ಆಮೇಲೆ ಪುನಃ ಇಲ್ಲಿ ಒಂದು ಕೊಕ್ಕ ಗಿಡ ಒಂದು ತೋರಿಸಿದೆ, ನೋಡಿ ಇಲ್ಲೇ ಇದೆ. ಈ ಕೊಕ್ಕ ಗಿಡ ನೆಟ್ಟು ಕೇವಲ 2 ವರ್ಷ ಆದ್ದು ಸ್ನೇಹಿತರೆ. ನೋಡಿ ಈಗ ಇದರಲ್ಲಿ ಕೊಕ್ಕು ಕಾಯಿಗಳು ಬರ್ತಾಯಿದೆ, ನೋಡಿ ಇಲ್ಲಿ ಕಾಣ್ಬೋದು ನಿಮಗೆ, ಹೂ ಆಗ್ತಾಯಿದೆ. ಅವರಿಗೆ ಅದನ್ನು ತೋರಿಸಿ ಹೇಳಿದೆ, ನೋಡಿ ಇದರ ಬುಡದಲ್ಲಿ ಸುತ್ತಲೂ ಆ ಕಳೆ ಗಿಡ ಇದೆ, ಈ ಗಿಡಕ್ಕೆ ಏನಾದರೂ ಸಮಸ್ಯೆ ಆಗಿದೆ ಅಂತ. ಆಮೇಲೆ ಅವರಿಗೆ ಬೇಕಾದೇನು ನಮ್ಮ ಅಡಿಕೆ ಗಿಡಗಳಲ್ವ, ಅಡಿಕೆಯನ್ನು ನೋಡಿ ಅಂತ. ಇದರ ಬುಡದಲ್ಲಿ ಬೇಕಾದಷ್ಟು ಕಳೆ ಇದೆ, ಅದೇ ಹಳದಿ ಹೂವಿನ ಕಳೆ ಅಲ್ವಾ, ಅಡಿಕೆಗೆ ಏನಾದರೂ ಸಮಸ್ಯೆ ಆಗಿದಾ? ಇಲ್ಲ ಅಂತ ಹೇಳಿದರು. ಹಾಗಾದರೆ ಸಮಸ್ಯೆ ಆಗಿದ್ದು ಯಾರಿಗೆ ಮಾರ್ರೆ? ನನಗಂತೂ ಗೊತ್ತಾಗೋದಿಲ್ಲ. ಈ ಕಳೆಯಿಂದ ನಮಗೆ ಲಾಭನೇ ಆಗಿದೆ ಅಂತ ಇಲ್ಲಿ ಕಾಣ್ತಾ ಇರುವಾಗ ಇದು ಸಮಸ್ಯೆ ಅಂತ ತಿಳ್ಕೊಂಡದ್ದು ಯಾರ ತಪ್ಪು? ನಮ್ಮದು ತಪ್ಪಲ್ವಾ? ಹೀಗೆ ಅಂತ ಅವರಲ್ಲಿ ನಾನು ಕೇಳಿದೆ. ಆಗ ಅವರು ಸ್ವಲ್ಪ ಆಲೋಚನೆ ಮಾಡಿದರು. ವಿಷಯ ಹೌದು, ಅದಕ್ಕೆ ನಾನು ಇನ್ನೂ ಒಂದು ಸ್ಟೆಪ್ ಮುಂದೆ ಹೇಗೆ ಹೇಳಿದೆ, ನೀವು ಈ ಕಳೆ ಇರುವ ಜಾಗದ ಬುಡಕ್ಕೆ ಒಮ್ಮೆ ಕೈ ಹಾಕಿ, ನಿಮಗೆ ಏನು ಸಿಗ್ತದೆ ಅಂತ ನೋಡಿ ಅಂತ. ಅವರೇನು ಮಾಡಿದರು, ಈ ಜಾಗಕ್ಕೆ ಬಂದರು, ಇಲ್ಲಿ ನೋಡಿ ಏಲಕ್ಕಿ ಗಿಡ ನೆಟ್ಟಿದ್ದೇನೆ, ಇದರ ಬುಡವನ್ನು ಸರಿಸಿ ನೋಡಿದರು ಇಲ್ಲಿ ಏನಾಗಿದೆ ಅಂತ. ನೋಡುವಾಗ ಏಲಕ್ಕಿ ಗಿಡದ ಹೂ ಬರಲಿಕ್ಕೆ ನೋಡಿ ಬಳ್ಳಿಯ ರೀತಿ ಬಂದ ನಂತರ ಇಲ್ಲಿ ಈ ಭಾಗದಲ್ಲಿ ಹೂ ಪ್ರಾರಂಭ ಆಗ್ತದೆ, ಅದು ಬಳ್ಳಿಯ ಹಾಗೆ ಹಬ್ಬಿ ಏಲಕ್ಕಿ ಆಗ್ತದೆ. ಇದನ್ನು ನಾನು ತೋರಿಸಿದ್ದೇನೆ. ಇಲ್ಲಿ ಏನಾದರೂ ಇದಕ್ಕೆ ಸಮಸ್ಯೆ ಆಗಿದೆ ಅಂತ. ಇಲ್ಲ, ಅವರಿಗೆ ಮತ್ತೂ ಆಶ್ಚರ್ಯ ಆಯಿತು. ಸಮಸ್ಯೆ ಆಗೋದು ಬಿಡಿ, ಎಷ್ಟು ದಷ್ಟಪುಷ್ಟವಾಗಿ ಇಲ್ಲಿ ಏಲಕ್ಕಿ ಗಿಡಗಳು ಬೆಳೆದಿದೆ. ಅಷ್ಟೇ ಅಲ್ಲದೆ ಈ ಕಳೆಯ ಸುತ್ತಮುತ್ತ ಅದು ಒಂದು ಅಡಿಕೆ ತೋಟಕ್ಕೆ ಹಾನಿಯಾಗುವಂಥ ಗಿಡ ಅಂತ ತಿಳ್ಕೊಂಡ ಒಂದು ಗಿಡದ ಬಗ್ಗೆ ಅವರಿಗೆ ಆಶ್ಚರ್ಯ ಆಯಿತು. ಅಷ್ಟೇ ಅಲ್ಲದೆ ಮತ್ತೆ ನಾನು ಬುಡವನ್ನು ಇನ್ನೂ ಬಿಡಿಸಿ ನೋಡಲಿಕ್ಕೆ ಹೇಳಿದೆ. ಎಲ್ಲಿ ಅಂತ ಹೇಳಿದರೆ ಈ ಜಾಗದಲ್ಲಿ, ಇಲ್ಲಿ ಮಣ್ಣಿನಲ್ಲಿ ಏನಾದರೂ ಸಮಸ್ಯೆ ಆಗಿದೆ ನೋಡಿ ಅಂತ. ಅವರಿಗೆ ಏನು ಆಶ್ಚರ್ಯ ಆಯಿತು ಅಂತ ಹೇಳಿದರೆ, ಇಲ್ಲಿ ಮಣ್ಣನ್ನು ನೋಡುವಾಗ ಅವರಿಗೆ ಇಲ್ಲಿ ಗೊಬ್ಬರ ಸೃಷ್ಟಿಯಾದ್ದು ಕಂಡಿತು ಸ್ನೇಹಿತರೆ. ಅಂದರೆ ರಾಶಿ ರಾಶಿ ಗೊಬ್ಬರ ಎರೆಹುಳದ ಹಿಕ್ಕೆಯಿಂದ ತುಂಬಿ ಹೋಗಿದೆ. ಇದನ್ನು ನೋಡುವ ಅವರಿಗೆ ಜ್ಞಾನೋದಯ ಆಯಿತು ಅಂತ ಅನಿಸ್ತು ನನಗೆ. ಯಾಕಂತ ಹೇಳಿದರೆ ಅವರದ್ದು ಸುದ್ದಿ ಇಲ್ಲ. ಒಂದನೇದಾಗಿ ನಾನು ಅವರಿಗೆ ಅಡಿಕೆ ಮರದಲ್ಲಿ ಅಡಿಕೆಯನ್ನು ತೋರಿಸುವಾಗಲೇ ಅವರ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದ ಹಾಗೆ ಆಗಿದೆ. ಯಾಕಂತ ಹೇಳಿದರೆ ಇಲ್ಲಿ ನಮ್ಮದು ಮುಖ್ಯ ಕೃಷಿ ಅಡಿಕೆ ಮುಖ್ಯ ಕೃಷಿ ಆಗುವಾಗ ಅಡಿಕೆಯಲ್ಲಿ ಇಳುವರಿ ಇಲ್ಲದಿದ್ದರೆ ನಾನು ಏನೂ ಹೇಳಿದರೂ ಅದು ವ್ಯರ್ಥ ಆಗ್ತದೆ. ಇಲ್ಲಿ ತೋಟಕ್ಕೆ ಎಷ್ಟೇ ಮಣ್ಣಿಗೆ ಲಾಭ ಇದ್ದರೂ ಕೂಡ ನನ್ನ ತೋಟದಲ್ಲಿ ಅಡಿಕೆ ಇಲ್ಲದೇ ಇರ್ತಿದ್ದರೆ ಅವರಿಗೆ ನಾನು ಏನೋ ಮಾತು ಹೇಳ್ತಿದ್ರು ಅದು ನನ್ನದು ಸುಳ್ಳೇ ಅಂತಲೇ ಆಗ್ತಿತ್ತು. ಆದರೆ ಇಲ್ಲಿ ಅಡಿಕೆ ಆಗುವುದು ಈ ನನ್ನ ಮಣ್ಣಿನಲ್ಲಿರುವಂಥ ಗೊಬ್ಬರದಿಂದ ಅಲ್ಲ. ಆದರೆ ಅದು ಅವರಿಗೆ ಗೊತ್ತಿಲ್ಲ. ಅವರು ತಿಳ್ಕೊಂಡದ್ದು ಏನಂತ ಹೇಳಿದರೆ, ನನ್ನ ತೋಟದಲ್ಲಿ ಅಡಿಕೆ ಇದೆ, ಅಡಿಕೆ ಆಗಲಿಕ್ಕೆ ಕಾರಣ ಈ ರೀತಿ ನಾನು ಕಳೆಯನ್ನು ಬೆಳೆಸಿ ಅಂತ. ಅದು ಅಲ್ಲ ಅಂತ ಹೇಳಿದ್ರೂ ಅವರಿಗೆ ಅರ್ಥ ಆಗುವಂಥ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಅಷ್ಟು ವಿಷಯ ಅವರು ತಿಳ್ಕೊಂಡಿಲ್ಲ. ಮುಖ್ಯವಾಗಿ ಇಲ್ಲಿ ಅಡಿಕೆಯಲ್ಲಿ ಇಳುವರಿ ಬರುವುದು ಬಿತ್ತನೆ ಬೀಜದಿಂದ, ಇಲ್ಲಿ ಮಣ್ಣಿನಲ್ಲಿ ಪೋಷಕಾಂಶ ತುಂಬಿರುವುದು ಈ ಕಳೆಗಳಿಂದ. ಈ ಕಳೆಗಳಿಂದ ಹೇಗೆ ತುಂಬುತ್ತದೆ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ. ಅಂದರೆ ನಮ್ಮ ಮಣ್ಣಿನಲ್ಲಿರುವ ಜೀವಿಗಳಿದೆ, ಬೇಕಾದಷ್ಟು ಕೋಟಿ ಕೋಟಿ ಜೀವಿಗಳಿರ್ತದೆ. ಆ ಜೀವಿಗಳಿಗೆ ಆಹಾರ ಬೇಕು. ಆ ಆಹಾರ ಹೀಗೆ ನಾವು ನೆಟ್ಟ ಗಿಡಗಳಿಂದ ಬರ್ತದೆ. ನೋಡಿ ಇಲ್ಲಿ ಒಂದು ಕಾಫಿ ಗಿಡ ನೆಟ್ಟಿದ್ದೇನೆ, ನನಗೆ ಆಶ್ಚರ್ಯ ಆಗ್ತದೆ ಮತ್ತು ಖುಷಿ ಆಗ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಅಷ್ಟು ಸುಂದರವಾದ ಹೂಗಳನ್ನು ಈಗ ಬಿಟ್ಟು ನಿಂತಿದೆ ನೋಡಿ, ಗೊಬ್ಬರ ಹಾಕದೆ. ಅಷ್ಟೇ ಅಲ್ಲದೆ ನಮ್ಮ ಊರಲ್ಲಿ ಕಾಫಿ ಗಿಡ ನೆಡುವವರ ಸಂಖ್ಯೆ ಸಹ ಕಡಿಮೆ ಇದೆ.
ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಷ್ಟೊಂದು ಪ್ರಚಲಿತದಲ್ಲಿ ಇಲ್ಲ. ಆದರೂ ಈ ಹೊಸ ಹೊಸ ಗಿಡಗಳನ್ನು ನಾಟಿ ಮಾಡಿದಾಗ ಅದರಲ್ಲಿ ಹೂ ಬರುವಾಗ ಅದನ್ನು ನೋಡಲಿಕ್ಕೆ ಒಂದು ತುಂಬ ಖುಷಿಯಾಗ್ತದೆ. ನೋಡಿ, ಇಷ್ಟು ಸಣ್ಣ ಗಿಡ, ಕೇವಲ 1.5 ವರ್ಷ ಆದ್ದು ಸ್ನೇಹಿತರೆ ಇದಕ್ಕೆ ಪ್ರಾಯ. ಈಗಲೇ ಹೂ ಪ್ರಾರಂಭ ಆಗಿದೆ ನೋಡಿ. ಯಾವುದೇ ರೀತಿಯ ಗೊಬ್ಬರ ಹಾಕದೆ ಇದರ ಬುಡವನ್ನೊಮ್ಮೆ ಗಮನಿಸಿ ನೀವು, ಯಾವ ಕಳೆ ಇದೆ ಅಂತ. ಸಾಧಾರಣ 2 ಅಡಿ ದಪ್ಪಕ್ಕೆ ಇದು ತುಂಬಿ ನಿಂತಿದೆ ಸ್ನೇಹಿತರೆ ಈ ಕಳೆ. ಈ ಕಳೆಯ ಎಲೆಗಳು ನೋಡಿ, ಇಲ್ಲಿ ಅಡಿ ಭಾಗದಲ್ಲಿ ಹಳದಿ ಕಾಣ್ತಾ ಇರ್ಬೋದು ನಿಮಗೆ ಎಲೆಗಳು. ಇದು ಒಣಗಿ ಬೀಳ್ತದೆ ನೋಡಿ, ಇಲ್ಲಿ ಎಲ್ಲ ಸತ್ತ ಎಲೆಗಳು ಕಾಣ್ಬೋದು ನೋಡಿ. ಇದನ್ನು ನಮ್ಮ ಎರೆಹುಳಗಳು ಖುಷಿಯಿಂದ ತಿಂತದೆ, ಒಳ್ಳೆಯ ಹಿಕ್ಕೆಯನ್ನು ಹಾಕ್ತದೆ. ಅಷ್ಟೇ ಅಲ್ಲದೆ ಎರೆಹುಳ ಅಂತ ಮಾತ್ರ ಅಲ್ಲ, ಕೋಟಿ ಕೋಟಿ ಜೀವಿಗಳಿದೆ ಸ್ನೇಹಿತರೆ. ಅದೆಲ್ಲ ಈ ರೀತಿಯ ಕತ್ತಲಿನ ಜಾಗದಲ್ಲಿ ಅದು ಬದುಕುವುದು. ಇಲ್ಲಿ ಮುಖ್ಯ ವಿಷಯ ಇಷ್ಟೇ ಸ್ನೇಹಿತರೆ, ನಮ್ಮ ತೋಟದ ಮಣ್ಣಿನಲ್ಲಿ ಜೀವಿಗಳು ಬರಬೇಕಾದ್ರೆ ಮಣ್ಣಿನ ಒಳಗಡೆ ಕತ್ತಲು ಪ್ರದೇಶವನ್ನು ನಿರ್ಮಾಣ ಮಾಡಬೇಕು. ಅಷ್ಟೇ ಅಲ್ಲದೆ ಬಿಸಿಲು ಬೆಳಕು ಯಾವುದೇ ಕಾರಣಕ್ಕೂ ಒಳಗಡೆ ಬೀಳಬಾರ್ದು. ಹಾಗಿದ್ದರೆ ಮಾತ್ರ ಇಲ್ಲಿ ಜೀವಿಗಳು ಬದುಕ್ತದೆ, ಗೊಬ್ಬರ ಮಾಡ್ತಾ ಇರ್ತದೆ, ಎಲ್ಲವೂ ಸರಿಯಾದ ರೀತಿಯಲ್ಲಿ ನಡೀತಾ ಇರ್ತದೆ. ನಾವು ಕಳೆಯನ್ನು ಯಾಕೆ ಪದೇ ಪದೇ ತೆಗಿಬಾರ್ದು ಅಂತ ಹೇಳುವುದು ಇದಕ್ಕೆ. ಕಳೆ ಎಲೆಗಳು ಈ ರೀತಿ ಹಣ್ಣಾಗಿ ಒಣಗಿ ಬೀಳುವವರೆಗೂ ಅಲ್ಲಿ ಇರಬೇಕು. ಹಸಿರುಗೆ ಇರುವಾಗಲೇ ನಾವು ಕಟ್ಟಿಂಗ್ ಮಾಡಿದರೆ ಇದು ಕೊಳ್ತೋಗ್ತದೆ. ಆದರೆ ಹಣ್ಣಾಗಿ ಒಣಗಿದ ಎಲೆಗಳು, ಈ ಎಲೆಗಳು ನೋಡಿ, ಯಾವುದೇ ಕಾರಣಕ್ಕೂ ಇದು ಕೊಳೆಯುವುದಿಲ್ಲ ಸ್ನೇಹಿತರೆ. ಇದು ನಮ್ಮ ಜೀವಿಗಳಿಗೆ ಆಹಾರ ಆಗಿ ಸಿಗ್ತದೆ. ಹಾಗಾಗಿ ಪದೇ ಪದೇ ಕಳೆಯನ್ನು ತೆಗೆದ್ರೆ ಏನಾಗ್ತದೆ ಅಂತ ಹೇಳಿದರೆ, ಈ ಹಸಿರು ಗಿಡಗಳು, ಇದು ನೋಡಿ ಹಸಿರಿರ್ತದೆ, ಇದನ್ನು ನಾವು ಕಟ್ಟಿಂಗ್ ಮಾಡಿದರೆ, ತುಂಡು ಮಾಡಿ ಹಾಕಿದರೆ ಇದು ಕೊಳ್ತೋಗ್ತದೆ. ಇದು ನಮ್ಮ ಜೀವಿಗಳಿಗೆ ಊಟವಾಗಿ ಸಿಗುವ ಸಾಧ್ಯತೆ ಕಮ್ಮಿ ಇರ್ತದೆ. ಸಿಗುವುದಿಲ್ಲ ಅಂತಲ್ಲ, ಬ್ಯಾಕ್ಟೀರಿಯಾಗಳಿಗೆಲ್ಲ ಫಂಗಸ್ಗಳಿಗೆಲ್ಲ ಇದು ಆಹಾರ ಆಗಿರ್ತದೆ. ಆದರೆ ಜೀವಿಗಳಿಗೆ ಸ್ವಲ್ಪ ಊಟದ ಪ್ರಮಾಣ ಕಮ್ಮಿ ಇರ್ತದೆ ಸ್ನೇಹಿತರೆ. ಹಾಗಾಗಿ ಈ ಎಲೆಗಳೆಲ್ಲ ಹಣ್ಣಾಗಿ ಉದುರಿ ಬೀಳುವವರೆಗೆ ನಾವು ಬಿಟ್ಟರೆ ನಮ್ಮ ಮಣ್ಣಿನಲ್ಲಿರುವ ಜೀವಿಗಳಿಗೆಲ್ಲ ಆಹಾರ ಸಿಗ್ತದೆ, ಬೇಕಾದಷ್ಟು ಜೀವಿಗಳಿಗೆ ಆಹಾರ ಸಿಗ್ತದೆ. ನಿರಂತರವಾಗಿ ಗೊಬ್ಬರ ಆಗುವಂಥ ಪ್ರಕ್ರಿಯೆ ನಡೀತಾ ಇರ್ತದೆ. ಇದು ಒರಿಜಿನಲ್ ಗೊಬ್ಬರ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯ ಕಳೆಬೆರಕೆ ಆಗಲಿ ವಿಷಕಾರಿ ಅಂಶವಾಗಲಿ ಯಾವುದೂ ಇರುವುದಿಲ್ಲ. ಹಾಗಾಗಿ ಇಲ್ಲಿ ನೆಟ್ಟಿರುವ ಗಿಡಗಳು ಹುಲುಸಾಗಿ ಬೆಳೀತದೆ ಸ್ನೇಹಿತರೆ. ಇದು ಈ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳುವುದು ಇದಕ್ಕೆ. ಅಂದರೆ ಯಾವುದೇ ಇಲ್ಲಿ ಖರ್ಚು ವೆಚ್ಚ ಮಾಡೋದಿಲ್ಲ, ಯಾವುದೇ ಇಲ್ಲಿ ತಲೆ ಬಿಸಿ ಮಾಡಲಿಕ್ಕಿಲ್ಲ. ನೈಸರ್ಗಿಕವಾಗಿ ಕೃಷಿ ಮಾಡ್ತಾ ಹೋಗೋದು. ಪ್ರಾಕೃತಿಕವಾಗಿ ನಮಗೆ ಎಷ್ಟೆಲ್ಲ ಗಿಡಗಳು ಸಿಗ್ತದೆ, ಎಷ್ಟೆಲ್ಲ ಹಣ್ಣಿನ ಗಿಡ ಇರ್ಬೋದು, ಬೇರೆ ಬೇರೆ ರೀತಿಯ ಗಿಡಗಳು. ನೋಡಿ, ಇಲ್ಲಿ ಒಂದು ಜಂಬು ನೇರಳೆ ಗಿಡ ನೆಟ್ಟಿದ್ದೇನೆ, ಎಷ್ಟು ದೊಡ್ಡ ಮರ ಆಗಿದೆ ಅಂತ ನೋಡಿ. ಇಲ್ಲಿ ಕಾಯಿಗಳು ಬರ್ತಾ ಇದೆ ನೋಡಿ, ಇಲ್ಲಿ ಕಾಯಿಗಳನ್ನು ಕಾಣ್ಬೋದು ನೋಡಿ. ನೇರಳೆ, ಬಿಳಿ ನೇರಳೆ ನಮ್ಮ ಕಾಡಲ್ಲಿ ಇರ್ತದೆ, ಕಪ್ಪು ನೇರಳೆ ನೋಡಿ, ಅದೇ ವರ್ಗದಲ್ಲಿ ಇದು ಬಿಳಿ ನೇರಳೆ ನೋಡಿ. ಇಲ್ಲಿ ಹೂ ಫ್ಲವರಿಂಗ್ ಆಗಿದೆ ನೋಡಿ. ಇದೆಲ್ಲ ಮನಸ್ಸಿಗೆ ಖುಷಿ. ಆದರೆ ಇಲ್ಲಿ ಮುಖ್ಯ ವಿಷಯ ಏನಂತ ಹೇಳಿದರೆ, ಇದರ ಎಲೆಗಳು ಬಿದ್ದಾಗ ಜೀವಿಗಳಿಗೆ ಆಹಾರವಾಗಿ ಸಿಗ್ತದೆ. ಅಷ್ಟೇ ಅಲ್ಲದೆ ನಮ್ಮ ಅಡಿಕೆಯಲ್ಲಿ ಒಳ್ಳೆಯ ಗುಣಮಟ್ಟದ ತಳಿಯನ್ನು ಆಯ್ಕೆ ಮಾಡಿದರೆ ನಮ್ಮ ತೋಟದಲ್ಲಿ ಇಳುವರಿಯೂ ಬರ್ತದೆ. ಹಾಗೆಯೇ ನನ್ನ ತೋಟವನ್ನು ನೋಡ್ತಾ ಹೋದ ನನ್ನ ಸ್ನೇಹಿತರಿಗೆ ಇನ್ನೂ ಆಶ್ಚರ್ಯ ಆದ್ದೇನಂತ ಹೇಳಿದರೆ, ಅವರು ಹೇಳಿದರು, ಅಲ್ಲ ಮಾರ್ರೆ, ನಮ್ಮಲ್ಲೆಲ್ಲ ಅಡಿಕೆ ಮುಗಿದು 2 ತಿಂಗಳಾಗ್ತಾ ಬಂತು, ಇನ್ನೂ ನಿಮ್ಮ ತೋಟದಲ್ಲಿ ಅಡಿಕೆ ಇಳುವರಿ ಹಾಗೇ ಇದೆಯಲ್ಲ, ಇದು ಏನು ಕತೆ ಅಂತ. ಅಲ್ಲ, ಗೊಬ್ಬರ ಹಾಕೋದಿಲ್ಲ ಅಂತ ಹೇಳಿದರೆ ಅದು ಯಾಕೆ ಗೊಬ್ಬರ ಇದೆ ಅಂತಲೂ ಅರ್ಥ ಆಯಿತು ನನಗೆ. ಆದರೆ ಇಳುವರಿ ಯಾಕೆ ಹೀಗೆ ಇಷ್ಟು ಇದೆ ಇನ್ನೂ ಅಡಿಕೆ ಮರದಲ್ಲಿ, ಏನು ಕತೆ ಅಂತ. ಅದಕ್ಕೆ ನಾನು ಹೇಳಿದ್ದು ಇಷ್ಟೇ ಸ್ನೇಹಿತರೆ, ಅಡಿಕೆ ಆಗಬೇಕಾದ್ರೆ ಬಿತ್ತನೆ ಬೀಜ ಮುಖ್ಯ ಅಷ್ಟೇ ಹೊರತು ಬೇರೆ ಏನಿಲ್ಲ. ಮಣ್ಣಿನಲ್ಲಿ ಗೊಬ್ಬರ ಸೃಷ್ಟಿಯಾಗುವುದು ನಮ್ಮ ಮಣ್ಣಿನಲ್ಲಿರುವ ಜೀವಿಗಳಿಂದ. ನಾವು ಹಾಕಿದಂತಹ ಅಂಗಡಿಯಿಂದ ತಂದಂತಹ ಕೋಳಿ ಗೊಬ್ಬರ ಇರ್ಬೋದು, ಪ್ರಾಣಿಗಳ ಹಿಕ್ಕೆ ಇರ್ಬೋದು, ಅದು ಯಾವುದು ಕೂಡ ನಮ್ಮ ಭೂಮಿಗೆ ಅಷ್ಟೊಂದು ಸೂಕ್ತ ಅಲ್ಲ. ಅದು ರಾಸಾಯನಿಕ ಗೊಬ್ಬರದಷ್ಟೇ ಹಾನಿ ಮಾಡ್ತದೆ. ಸರಿಯಾದ ವಿಧಾನ ಗೊತ್ತಿಲ್ಲದಿದ್ದರೆ ನಮಗೆ ರಾಸಾಯನಿಕ ಗೊಬ್ಬರದಷ್ಟೇ ಹಾನಿ ಮಾಡ್ತದೆ. ಸೆಗಣಿಯಿಂದ ಕೂಡ ನಮ್ಮ ಎರೆಹುಳುಗಳು ಸಾಯ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಅಷ್ಟು ಗ್ಯಾಸ್ ಅದರಲ್ಲಿ ಇರ್ತದೆ. ಇದು ಮಿಥೇನ್ ಗ್ಯಾಸ್ ಇರ್ತದೆ, ಕೋಳಿ ಹಿಕ್ಕೆಯಲ್ಲಿ ಅಮೋನಿಯಾ ಗ್ಯಾಸ್ ಇರ್ತದೆ. ಯಾವುದು ಬೇಡ ನಮಗೆ. ಈ ರೀತಿ ನೋಡಿ, ಬಾಳೆ ಗಿಡಗಳನ್ನು ಹೆಚ್ಚುವರಿ ಕಂದುಗಳನ್ನು ಕತ್ತರಿಸಿಬಿಟ್ರೆ ನೋಡಿ, ಇದೊಂದು ಬಾಳೆ ಗಿಡ ಬಿಟ್ಟಿದ್ದೇನೆ ದೊಡ್ಡದಾಗಲಿಕ್ಕೆ. ಇಲ್ಲಿ ಒಂದು ಬಾಳೆಗೊನೆಯನ್ನು ಕಡ್ದು ಹಾಕಿದ್ದೇನೆ, ಮೊನ್ನೆ ಸಿಕ್ಕಿದೆ ನನಗೆ. ಒಂದು ಗಿಡವನ್ನು ಬಿಟ್ಟಿದ್ದೇನೆ, ಬಾಕಿಯೆಲ್ಲ ನಾನು ಕಡ್ದು ಭೂಮಿಗೆ ಹಾಕ್ತಾಯಿದ್ದೇನೆ ನೋಡಿ. ಇಲ್ಲಿ ಕಡ್ದಿದ್ದೇನೆ, ಎಷ್ಟು ದಪ್ಪ ಆಗಿರುವ ಗಿಡವನ್ನು ಕಡ್ದು ಹಾಕಿದ್ದೇನೆ. ಇದು ಎಷ್ಟು ಎರೆಹುಳಗಳಿಗೆ ಅಥವಾ ಜೀವಿಗಳಿಗೆ ಆಹಾರವಾಗಿ ಸಿಗ್ಬೋದು ಅಂತ ನೀವು ಆಲೋಚನೆ ಮಾಡಿ. ಅಷ್ಟೇ ಅಲ್ಲದೆ ನೋಡಿ, ಎಷ್ಟು ಸೊಗಸಾಗಿ ಕೊಕ್ಕೋ ಗಿಡ ಬಂದಿದೆ ನೋಡಿ. ಯಾವುದೇ ಒಂದು ಗೊಬ್ಬರ ಕೊಡಲಿಲ್ಲ, ನೈಸರ್ಗಿಕವಾಗಿ ಈ ಕೊಕ್ಕೋ ಗಿಡ ಕೂಡ ನಮ್ಮ ಅಡಿಕೆ ತೋಟಕ್ಕೆ ಗೊಬ್ಬರವಾಗಿ ಮಾಡ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ನೋಡಿ ಅಡಿಕೆ ಇದೆ. ಇನ್ನು ಮುಂದಿನ ವರ್ಷಕ್ಕೂ ಒಳ್ಳೆಯ ಹಿಂಗಾರ ಇದೆ ಸ್ನೇಹಿತರೆ. ಒಂದು ಖುಷಿ ಅಷ್ಟೇ. ಆದರೆ ನನಗೆ ಯಾವುದೇ ರೀತಿ ಅದರಲ್ಲಿ ಆಸೆ ಇಲ್ಲ. ಬಂದದ್ದು ಬಂತು, ಅದು ಲಾಭವೇ ನಮಗೆ. ಆದರೆ ತೋಟವನ್ನು ನೋಡಿದಾಗ ಗೊತ್ತಾಗ್ತದೆ, ಮುಂದಿನ ವರ್ಷಕ್ಕೂ ಒಳ್ಳೆಯ ರೀತಿಯಲ್ಲಿ ಇಳುವರಿ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಮಣ್ಣಿನಲ್ಲಿ ನೈಸರ್ಗಿಕವಾದಂತಹ ನ್ಯಾಚುರಲ್ ಆದಂತಹ ಉತ್ತಮ ಗುಣಮಟ್ಟದ ಗೊಬ್ಬರ ಸೃಷ್ಟಿ ಆಗ್ತಾಯಿದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ ನನ್ನ ಜಮೀನಿನಲ್ಲಿರುವಂಥ ಈ ಕಳೆಗಳಷ್ಟೇ. ಇನ್ನು
ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ, ಈ ವಿಡಿಯೋ ಸ್ವಲ್ಪ ಉದ್ದ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ತುಂಬ ಒಂದು ಪ್ರಶ್ನೆ ಇದೆ, ಏನಂತ ಹೇಳಿದರೆ ಕಳೆ ಇದ್ದರೆ ಹಾವುಗಳ ಸಮಸ್ಯೆ ಇಲ್ವಾ ಅಂತ. ಅದಕ್ಕೆ ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.